ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಧಾರವಾಡ ಜಿಲ್ಲೆಯ ಪ್ರಕೃತಿ ವಿಕೋಪದ ಕುರಿತು ಸಭೆಯನ್ನು ನಡೆಸಲಾಯಿತು. ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸೇರಿ ಒಂದು ತೀರ್ಮಾನಕ್ಕೆ ಬಂದರು. ನಾನು ಒಂದು ಸಲಹೆ ಕೊಟ್ಟೆ. ಹಿಂದೆ ಸನ್ಮಾನ್ಯ HK ಪಾಟೀಲ್ ಸಾಹೇಬರು RDPR ಸಚಿವರಾಗಿದ್ದರು. ಅವತ್ತು ಭಯಂಕರ ನೀಡಿತ್ತು, ಮಳೆ ಬೇಕು ಅಂತೇಳಿ. ಅವಾಗ ಕ್ಲೌಡ್ ಸೆಟ್ಟಿಂಗ್ ಮಾಡಿದ್ದಕ್ಕೆ ಎಲ್ಲ ಕಡೆ ಮಳೆಯಾಗಿ ಎಲ್ಲ ಕಡೆ ಬೆಳೆ ಬಂದದ್ದು ಒಂದು ಉದಾಹರಣೆಯನ್ನು ರೆಫರೆನ್ಸ್ ಮಾಡಿ ನಾನು ಯಾವುದೇ ಈಗ ಹಾವೇರಿ ಜಿಲ್ಲೆಯಲ್ಲಿ ನಿನ್ನೆ ಒಂದು ತೀರ್ಮಾನ ಮಾಡಿದ ಏನಂತ ಮೋಡ ಬಿತ್ತನೆ ಮಾಡ್ತೀವಿ ಅಂತೇಳಿ. ಅದು ಧಾರವಾಡ ಜಿಲ್ಲೆಯಲ್ಲಿ ಆಗಬೇಕು ಅಂತ ನನ್ನ ಒತ್ತಾಯ ಇದೆ. ಅದಕ್ಕೆ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಹಣ ಇರ್ತೈತಿ, ಅದ್ರಾಗ ಮಾಡಿ. ಅಕಸ್ಮಾತ್ ಮಾಡದೇ ಇದ್ರೆ ಅದಕ್ಕೆ ಬರೋ ಅವಕಾಶ ಇರ್ಲಿಕ್ಕೆ ಅಂದ್ರೆ ನಮ್ಮ MLA ಫಂಡ್ ಕೊಡಕ್ಕೆ ನಾವು ತಯಾರಿದ್ದೇವೆ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಕೂತ್ಕೊಂಡು ನೀನು ಒತ್ತಾಯ ಮಾಡೀವಿ. ನಾನು ವೈಯಕ್ತಿಕವಾಗಿ ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಜಾಯಿಂಟ್ ಆಗಿ ಲೆಟರ್ ಕೊಟ್ಟೀನಿ. ಬೇಗನೆ ಅದನ್ನ ಕಂದಾಯ ಇಲಾಖೆಯಿಂದ ಮಾಡ್ರಿ, ಕೃಷಿ ಇಲಾಖೆಯಿಂದ ಮಾಡ್ರಿ, ಅಥವಾ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಮಾಡ್ರಿ. ಮೊಟ್ಟಿ ಮೇಲೆ ಕ್ಲೌಡ್ ಸೆಟ್ಟಿಂಗ್ ಒಂದು ಈ 4-5 ದಿವಸದೊಳಗ ಮಾಡ್ಬೇಕಾದ್ರೆ ಲೇಟ್ ಮಾಡಿದ್ರೆ ಉಪಯೋಗ ಇಲ್ಲ. ಅದು ಈಗಾಗಲೇ ಬೆಳೆ ಬೆಳೆದ್ಬಿಟ್ಟಾವ. ಹೆಸರು ಬೆಳೆದ್ ನಿಂತೈತಿ, ಸೋಯಾಬೀನ್ ಬೆಳೆದ್ ನಿಂತೈತಿ, ಆಮೇಲೆ ಕಬ್ಬು ಬೆಳೆದ್ ನಿಂತೈತಿ. ಈ ಎಲ್ಲ ವ್ಯವಸ್ಥೆಗೆ ಪೂರಕವಾಗಿ ಇವತ್ತು ನೀರಿಲಿಕ್ಕೆ ನಡೆಯಂಗೇ ಇಲ್ಲ. ಅದರಿಂದ ಕುಡಿಯುವ ನೀರು ಸಮಸ್ಯೆನೂ ತಪ್ತೈತಿ ಮಳೆ ಆತಂದ್ರೆ. ಅದಕ್ಕೆ ಈ ಎಲ್ಲ ಸಮಸ್ಯೆಗೆ ಮೋಡ ಬಿತ್ತನೆ ಬಹಳ ಅವಶ್ಯಕತೆ ಇದೆ. ಅದನ್ನ ಮೋಡ ಬಿತ್ತನೆ ಕ್ಲೌಡ್ ಸೆಟ್ಟಿಂಗ್ ಅನ್ನ ಮಾಡಲೇಬೇಕನ್ನೋದು ನಂದು ಹಕ್ಕೊತ್ತಾಯ ಆಗಿದೆ. ಅದಕ್ಕೆ ಸರ್ಕಾರ ಗಮನಕ್ಕೆ ತರ್ತೀವಿ ಅಂತ ಇದ್ರು. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರ ಗಮನಕ್ಕೆ ತಂದು ಅದನ್ನ ವಿಶೇಷವಾಗಿ ಮಾಡ್ತೇನೆ ಅನ್ನುವಂತ ಮಾತನ್ನ ನಿನ್ನೆ ಸತೀಶ್ ಜಾರಕಿಹೊಳಿ ಸಾಹೇಬ್ ಕೂಡ ಸಭೆಯಲ್ಲಿ ಮಾತು ಕೊಟ್ಟಾರೆ.